ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವು 2 days ಮೈಸೂರು ಟ್ರಿಪ್ಗೆ ಹೋಗಿದ್ವಿ. 9:30 ನಾವು ಬಿಡ್ದಿ ರೀಚ್ ಆಗಿದ್ರಿ. ಸೊ ಅಲ್ಲಿ ತಟ್ಟೆ ಇಡ್ಲಿ ಎಲ್ಲ ತಿಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ವಿಸಿಟ್ ಮಾಡಿ ನಾನು ಮತ್ತೆ ಆದ್ಯ ಇಬ್ರು ಹಾರ್ಸ್ ರೈಡ್ಗೆ ಹೋಗಿದ್ರಿ. ಆದ್ಯ ಅಂತೂ ಸಖತ್ ಎಕ್ಸೈಟೆಡ್ ಆಗಿದ್ಲು. ನಾನು ಚಿಕ್ಕ ಹುಡುಗಿಯಲ್ಲಿರುವಾಗ ಹತ್ತಿರ್ಬೋದು, ಅದಾದ್ಮೇಲೆ ನಾನು ಇವಾಗೆ ಹತ್ತಿದ್ದು. ನೆಕ್ಸ್ಟ್ ಟೆಂಪಲ್ ನಾವು ಹೋಗಿದ್ದು ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್. ತುಂಬ ಚೆನ್ನಾಗಿದೆ. ನಾವಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಟೆಂಪಲ್ಗೆ. ವ್ಯೂ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ದೂರ ಬಸ್ಸಲ್ಲಿ ಅಥವಾ ಜೀಪಲ್ಲಿ ಹೋಗಬೇಕಾಗತ್ತೆ. ಕಾರೆಲ್ಲ ಅಲೌಡ್ ಮಾಡೋದಿಲ್ಲ ಆ್ಯಂಡ್ ಅವರೇ ಪ್ರೊವೈಡ್ ಮಾಡ್ತಾರೆ, ಸೊ ಪೇ ಮಾಡಬೇಕಾಗತ್ತೆ. ನಾವಂತೂ ಜೀಪಲ್ಲೇ ಹೋಗಿದ್ದು. ಹಿಂದೆ ನಾನು ಕುತ್ಕೊಂಡ್ರೆ, ಯಾಕಂತಂದರೆ ವ್ಯೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮಮ್ಮ ನಾನು ಒಬ್ಬಳನ್ನೇ ಬಿಟ್ಟಿಲ್ಲ, ನಮ್ಮಮ್ಮನೂ ಹಿಂದೆ ಬಂದು ಕುತ್ಕೊಂಡ್ರು. 800 rupees ಫ್ಯಾಮಿಲಿಗೆ ವರ್ತ್ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಾಯಿತು ದೇವರ ದರ್ಶನ. ಹಾಗೆ ಅವರು ನಮ್ಮ ಕೈಯಲ್ಲಿ ಬೆಳ್ಳಿದು ಕೃಷ್ಣ ಕೊಡ್ತಾರೆ. ಎಷ್ಟು ವೆಯ್ಟ್ ಇರುತ್ತೆ, ಏನಾದರೂ ಅಂದ್ಕೊಳ್ಳಿ ಅಂತಲೂ ಸಹ ಹೇಳಿ ಕೊಡ್ತಾರೆ. ಚೆನ್ನಾಗಿತ್ತು. ಇವಾಗ ಟೈಮ್ ಬಂದು ಒಂದು 7:10, 7:15 ಆಗಿರುತ್ತೆ. ನಾವಿವಾಗ ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಬಂದು ಸಂಡೇ. ಸೊ ನೆಕ್ಸ್ಟ್ ಡೇ ಮಂಡೇ ಬಂದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ನಾಳೆ ಬೆಳಗ್ಗೆ. ನನ್ನ ಪ್ರಕಾರ ಜನ ಇರಲ್ಲ ದೇವಸ್ಥಾನದಲ್ಲಿ, ನೋಡೋಣ. ಸರಿ, ನಮ್ಮ ಆದ್ಯ ಅಂತೂ ಕಾರಲ್ಲಿ ಚೆನ್ನಾಗಿ ನಿದ್ದೆ ಹೊಡೆದ್ಲು. ನಾನು ಅಷ್ಟೇ. ನಂದಿ ದೇವರ ಮೇಲೆ ಹಾರಾನ ಹಾಕಿದ್ರು. ಸೊ ಅದನ್ನ ಆದ್ಯನ ಕೈಗೆ ಕೊಟ್ಟರು ಅವರು. ಸೊ ಅದನ್ನ ನಾವು ತಗೊಂಡು ಹೋಗ್ತಾ ಇದ್ದೀವಿ. ರೂಮ್ ಎಲ್ಲ ಬುಕ್ ಮಾಡಿದ್ದಾದ್ಮೇಲೆ ನಾವು ಊಟಕ್ಕೆ ಬಂದ್ರಿ. ನಮ್ಮ ಆದ್ಯ ಅಂತೂ ಏನು ತಿಂದಿಲ್ಲ, ಲೈಟಾಗಿ ಚಪಾತಿ ತಿಂದ್ಲು. ಅದೂ ತಿನ್ಲಾ ಬೇಡ ಅಂತ ಯೋಚನೆ ಮಾಡ್ಕೊಂಡು ತಿಂದ್ಲು. ಆಮೇಲೆ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ರಿ. ಮಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಸೊ ನಾವೇನು ಮಾಡಿದ್ರಿ, 100 rupees ಟಿಕೆಟ್ ಇಸ್ಕೊಂಡು ತುಂಬ ಚೆನ್ನಾಗಿ ದೇವರ ದರ್ಶನವೂ ಆಯಿತು. ಬರ್ತಾ ನಾವು ಹೋಟೆಲ್ಗೆ ಹೋಗಿದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವೇನು ತಿಂದಿಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಆರಾಮಾಗಿ ತಿನ್ನೋಣ ಅಂತ ಹೇಳಿ ಹೋಗಿದ್ದು. ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದಿದ್ದು ಮೈಸೂರು ಝೂಗೆ. ನಮ್ಮ ಆದ್ಯ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ಲು ಆ್ಯಂಡ್ ಎಂಜಾಯ್ ಸಹ ಮಾಡಿದ್ಲು. ಮನೆಗೆ ಬಂದಮೇಲೆ ಅನಿಮಲ್ಸ್ ನೇಮ್ಸ್ ಎಲ್ಲ ಹೇಳ್ಕೊಂಡಿದ್ಲು. ಅದು ನೋಡಿದೆ, ಹಿಪ್ಪೋಪೊಟಮಸ್ ನೋಡಿದೆ ಅಂತೆಲ್ಲ ಹೇಳ್ತಾ ಇದ್ಲು. ತುಂಬ ಖುಷಿ ಆಯಿತು. ನಾವು ಮೈಸೂರು ಝೂಗೆ ಹೋಗಿದ್ದು. ಆಲ್ಮೋಸ್ಟ್ ನಾವು ಎಲ್ಲ ಬರ್ಡ್ಸ್ ಆಗಿರಲಿ, ಅನಿಮಲ್ಸ್ ಆಗಿರಲಿ ನೋಡಿದ್ವಿ. ಏನಕ್ಕೆ ನಾವು ಸಡನ್ನಾಗಿ ಮೈಸೂರಿಗೆ ಹೋಗಿದ್ದು ಅಂದರೆ, ಬಂದು ಆದ್ಯನ್ಗೆ ಮೈಸೂರು ಝೂ ತೋರಿಸ್ಬೇಕಿತ್ತು ಅಂತ ಆಸೆ ಇತ್ತು. ಆ್ಯಂಡ್ ನಂದು ನನ್ನ ಹಸ್ಬೆಂಡ್ ಅವ್ರದ್ದು 6 years ಆಫ್ ಆ್ಯನಿವರ್ಸರಿ. ಸೊ ಒಂದು ನೆನಪಿರುತ್ತೆ ನಾವು ಮೈಸೂರಿಗೆ ಹೋಗಿದ್ದು ಅಂತ ಹೇಳಿ ಹೋಗಿದ್ದು. ಸೆಲೆಬ್ರೇಷನ್ ಅಂತೆಲ್ಲ ಏನೂ ಮಾಡಿಲ್ಲ. 2 days ಹೋದ್ವಿ ಆ್ಯಂಡ್ ಇನ್ನೂ ನಾವು ಆ್ಯಕ್ಚುಲಿ ತುಂಬ ಪ್ಲೇಸಸ್ ನೋಡಬೇಕಿತ್ತು, ಬಟ್ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಅವರು ರಜಾ ಹಾಕಿದ್ರು ಆ್ಯಂಡ್ ನೆಕ್ಸ್ಟ್ ಡೇಯಿಂದ ಅವರು ಕೆಲ್ಸಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೆ ನೋಡಿಕೊಂಡು ನಾವು ಮನೆಗೆ ಬಂದುಬಿಟ್ರಿ. ವಯಸ್ಸಾಗಿದೆಯಾ? ವಾಟರ್ ಮೆಲನ್ ಕೊಟ್ಟಿದ್ದಾರೆ, ತಿಂತೆ. ಎಷ್ಟು ಚೆನ್ನಾಗಿ ಮುಗಿಸ್ಕೊಂಡು ಆ ಕಡೆ ಕುತ್ಕೊಂಡ್ಬಿಟ್ಟಿದೆ ನೋಡಿ. ಹೆಂಗ್ ಫೈಟಿಂಗ್ ಆಡ್ತಾವ್ ನೋಡಮ್ಮ. ಅಂದ್ಬಿಟ್ಟು ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.